ಬಿಜೆಪಿಯಿಂದ ಉಚ್ಚಾಟನೆಯಾದ ನಂತರ ಯತ್ನಾಳ್ ಫ್ರೆಂಡ್ಸ್ ಎಲ್ಲ ದೂರ ದೂರ ಅಂತ ಇದ್ದಾರೆ. ಸಿಚುವೇಶನಲ್ ಫ್ರೆಂಡ್ಸ್ ಆಗಿ ಮಾರ್ಪಾಡಾಗಿದ್ದಾರೆ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಕಾರಣ ನಾನು ವಾಪಸ್ ಅಂತೂ ಬಿಜೆಪಿ ಹೈಕಮಾಂಡ್ಗೆ ಮನವರಿಕೆ ಮಾಡಲ್ಲ, ಬಿಜೆಪಿಗೆ ಹೋಗಲ್ಲ, ಯಡಿಯೂರಪ್ಪ ಫ್ಯಾಮಿಲಿಯಲ್ಲಿ ಹಸ್ತಕ್ಷೇಪ ಮಾಡೋ ತನಕ ಅಂತ ಹೇಳಿದ ಯತ್ನಾಳ್ ಅವರ ಮಾತಿನಿಂದ ಅಥವಾ ಹೊಸ ಪಕ್ಷ ಕಟ್ತೀನಿ ಅಂತ ಹೇಳಿದ ಯತ್ನಾಳ್ ಅವರ ಮಾತಿನಿಂದ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವ ರೀತಿಯಲ್ಲಿ ಯತ್ನಾಳ್ ಬಣ ಈಗ ಅವರ ನಡೆಯನ್ನ ಇರುವಂಥದ್ದನ್ನು ಗಮನಿಸ್ಬೋದು. ಯಾಕೆ, ಏನಾಯ್ತು, ಒಟ್ಟಾಗಿದ್ರಲ್ಲ, ಯಾಕೆ ಈ ರೀತಿ ಆಗಾಯ್ತು ನೋಡ್ತಾ ಹೋಗೋಣ ಬನ್ನಿ. ಯತ್ನಾಳ್ ಕೈ ಬಿಟ್ರ ರೆಬಲ್ ಲೀಡರ್ಸ್. ಅತೃಪ್ತ ನಾಯಕರಿಗೆ ಶುರುವಾಯಿತು ಸಂಕಷ್ಟ. ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರಿದ ಬಡಬಡಿದಾಟಕ್ಕೆ ಹೈಕಮಾಂಡ್ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿ ಫುಲ್ ಸ್ಟಾಪ್ ಇಡುವ ಕೆಲಸ ಮಾಡಿತ್ತು. ಶತಾಯ ಗತಾಯ ಬಿವೈ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕೆಂದು ನೇರವಾಗಿ ಅಟ್ಯಾಕ್ ಮಾಡುತ್ತಿದ್ದ ರೆಬಲ್ ನಾಯಕರು ಯತ್ನಾಳ್ ಉಚ್ಚಾಟನೆಯಿಂದ ತಂಡ ಹೊಡೆದಿದ್ದಾರೆ. ಉಚ್ಚಾಟನೆ ಬಳಿಕ ರೆಬಲ್ ತಂಡದ ನಾಯಕರು ಒಟ್ಟಾಗಿ ಇರ್ತಾರಾ ಅಥವಾ ಹೈಕಮಾಂಡ್ ಏಟಿಗೆ ಗಲಿಬಿಲಿಯಾಗಿ ಎಲ್ಲರೂ ಒಂದೊಂದು ದಿಕ್ಕಿಗೆ ಹೋಗ್ತಾರಾ ಎಂಬ ಪ್ರಶ್ನೆ ರಾಜ್ಯ ರಾಜಕೀಯ ವಲಯದಲ್ಲಿ ಓಡಾಡ್ತಾ ಇದೆ. ಯತ್ನಾಳ್ ಉಚ್ಚಾಟನೆ ರೆಬಲ್ ನಾಯಕರಿಗೆ ಬರಸಿಡಿಲಿನಂತೆ ಬಂದು ಹೊಡೆದಿದೆ. ತಮ್ಮ ತಂಡದ ಪ್ರಮುಖ ನಾಯಕರಾದ ಯತ್ನಾಳ್ ಉಚ್ಚಾಟನೆಯನ್ನ ರೆಬಲ್ ನಾಯಕರು ಅರಗಿಸಿಕೊಳ್ಳುವಷ್ಟರಲ್ಲೇ ರೆಬಲ್ ನಾಯಕರ ತಂಡದಲ್ಲಿ ವೈಮನಸ್ಸು ಉಂಟಾಗಿದೆ. ಉಚ್ಚಾಟನೆ ಬಳಿಕ ಅಪ್ಸೆಟ್ ಆಗಿರುವ ಯತ್ನಾಳ್ ಮತ್ತೆ ವಿಜಯೇಂದ್ರ ಯಡಿಯೂರಪ್ಪ ವಿರುದ್ಧ ಹರಿಹಾಯ್ತಿದ್ದಾರೆ. ಉಚ್ಚಾಟನೆ ಬಳಿಕ ಹೇಗಾದ್ರೂ ಮಾಡಿ ಮತ್ತೆ ನಮ್ಮ ನಾಯಕರನ್ನ ಮರಳಿ ಗೂಡಿಗೆ ತರಲು ಪ್ರಯತ್ನಿಸುತ್ತಿದ್ದ ರೆಬಲ್ ನಾಯಕರ ಪ್ಲಾನ್ಗೆ ಸ್ವತಃ ಯತ್ನಾಳ್ ಅವರೇ ತಿಲಾಂಜಲಿ ಬಿಟ್ಟಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಆದೇಶ ಮರುಪರಿಶೀಲಿಸಿ ಎಂದು ಯತ್ನಾಳ್ ಪರವಾಗಿ ಬ್ಯಾಟ್ ಬೀಸಲು ಸಜ್ಜಾಗಿದ್ದ ಭಿನ್ನಮತೀಯರ ನಡುವೆ ಇದೀಗ ಭಿನ್ನಮತ ಉಂಟಾಗಿದೆ. ಯತ್ನಾಳ್ ನಾನು ಹೊಸ ಪಕ್ಷ ಕಟ್ತೇನೆ, ಹೈಕಮಾಂಡ್ ಬಳಿ ಭಿಕ್ಷೆ ಬೇಡಲ್ಲ ಅಂದಿದ್ದೆ ಇದೀಗ ರೆಬಲ್ ನಾಯಕರ ನಡುವೆ ಭಿನ್ನಮತಕ್ಕೆ ಎಡೆಮಾಡಿಕೊಟ್ಟಿದೆ. ಹೊಸ ಪಕ್ಷ ಕಟ್ಟುವ ವಿಚಾರವಾಗಿ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಎಲ್ಲರೂ ಯತ್ನಾಳ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇನ್ಮೇಲಾದ್ರೂ ಮುಂದಿನ ದಿನಗಳಲ್ಲಿ ರೆಬಲ್ ನಾಯಕರ ಮಾತಿಗೆ ಮಣಿದು ಯತ್ನಾಳ್ ಸೈಲೆಂಟ್ ಆಗ್ತಾರಾ ಅಥವಾ ಯತ್ನಾಳ್ರ ನಡವಳಿಕೆಯಿಂದ ರೆಬಲ್ ತಂಡದ ನಾಯಕರು ಚಲ್ಲಾಪಿಲ್ಲಿ ಆಗ್ತಾರಾ ಕಾದ್ ನೋಡ್ಬೇಕಾಗಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.